ಓಂ ಶಾಂತಿ. ನಾವು ಪರಂಪಿತ ಪರಮಾತ್ಮ ಶಿವನ ಮೊಮ್ಮಕ್ಕಳು ಆಗಿದ್ದೇವೆ. ಬ್ರಹ್ಮ ಸರಸ್ವತಿ ಅವರ ಸಂತಾನವಾಗಿದ್ದೇವೆ ಹಾಗೂ ವಿಷ್ಣು ಶಂಕರ ನಮ್ಮ ಚಿಕ್ಕಪ್ಪ ಆಗಿದ್ದಾರೆ. ನಮ್ಮ ಸಂಬಂಧ ಎಷ್ಟು ದೊಡ್ಡ ಅಥಾರಿಟಿಯೊಂದಿಗೆ ಇದೆ. ನಮ್ಮ ಗ್ರ್ಯಾಂಡ್ ಅಪ್ಪ ಶಿವ ಆಗಿದ್ದಾರೆ. ಅವರ ಹೆಸರು ಎಷ್ಟು ಭಾರಿಯಾಗಿದೆ. ಅವರು ಇಡೀ ಮನುಷ್ಯ ಸೃಷ್ಟಿಯ ಬೀಜರೂಪ ಆಗಿದ್ದಾರೆ. ಸರ್ವ ಆತ್ಮಗಳ ಕಲ್ಯಾಣಕಾರಿ ಆಗಿರುವ ಕಾರಣ ಅವರಿಗೆ ಹರ ಹರ ಬೋಲ ನಾಥ್ ಶಿವ ಮಹಾದೇವ್ ಎಂದು ಹೇಳಲಾಗುತ್ತದೆ. ಅವರು ಇಡೀ ಸೃಷ್ಟಿಯ ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಅವರ ಮೂಲಕ ನಮಗೆ ಸುಖ, ಶಾಂತಿ, ಪವಿತ್ರತೆಯ ದೊಡ್ಡ ಅಧಿಕಾರ ಸಿಗುತ್ತದೆ. ಶಾಂತಿಯಲ್ಲಿ ಯಾವುದೇ ಕರ್ಮ ಬಂಧನದ ಲೆಕ್ಕಾಚಾರ ಇರುವುದಿಲ್ಲ. ಎಲ್ಲಿಯವರೆಗೂ ತಂದೆಯ ಪಾಲನೆಯ ಸಂಪೂರ್ಣ ಆಸ್ತಿ ತೆಗೆದುಕೊಳ್ಳುತ್ತೇವೆ, ತಂದೆಯಿಂದ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಅಲ್ಲಿಯವರೆಗೆ ಆಸ್ತಿ ಸಿಗಲು ಸಾಧ್ಯವಿಲ್ಲ. ಯಾವ ಅಲೌಕಿಕ ಕಾರ್ಯದ ಸಂಪಾದನೆ ನಂತರ ಸತ್ಯುಗದ ಮೊದಲನೇ ನಂಬರ್ ಶ್ರೀಕೃಷ್ಣನ ಪದವಿ ಸಿಗುತ್ತದೆ. ಈಗ ನೋಡಿ, ಆ ತಂದೆಯೊಂದಿಗೆ ನಿಮ್ಮ ಸಂಬಂಧ ಹೇಗಿದೆ ಅಂದ ಮೇಲೆ ಎಷ್ಟು ನಿಶ್ಚಿಂತ, ಖುಷಿ ಇರಬೇಕು. ಯಾವಾಗ ಪರಮಾತ್ಮ ತಂದೆ ಬಂದಿದ್ದಾರೆ ಎಂದರೆ ಅವರಿಂದ ನಾವು ಸಂಪೂರ್ಣವಾಗಿ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ವಿದ್ಯಾರ್ಥಿಯ ಕೆಲಸವಾಗಿದೆ ಸಂಪೂರ್ಣ ಪುರುಷಾರ್ಥ ಮಾಡಿ ಸ್ಕಾಲರ್ಶಿಪ್ ತೆಗೆದುಕೊಳ್ಳುವುದು. ಪರಮಾತ್ಮ ಅಂತೂ ದಾತ ಆಗಿದ್ದಾರೆ, ಸಮರ್ಥರಾಗಿದ್ದಾರೆ. ಆದರೆ ಆತ್ಮಗಳಿಗೆ ತೆಗೆದುಕೊಳ್ಳಲು ಶಕ್ತಿ ಇಲ್ಲ. ಗಾದೆ ಇದೆ, ಕೊಡುವವರು ಕೊಡುತ್ತಿದ್ದಾರೆ, ತೆಗೆದುಕೊಳ್ಳುವರು ದಣಿದು ಹೋಗುತ್ತಾರೆ. ನಿಮ್ಮ ಹೃದಯದಲ್ಲಿ ಬರುತ್ತಿರಬಹುದು, ನಾವು ಏಕೆ ಈ ಪದವಿಯನ್ನು ಪಡೆದುಕೊಳ್ಳಬಾರದು. ಆದರೆ ನೋಡಿ, ಬಾಬಾ ಎಷ್ಟು ಪರಿಶ್ರಮ ಪಡುತ್ತಾರೆ, ಆದರೂ ಸಹ ಮಾಯೆ ಎಷ್ಟು ವಿಘ್ನ ಹಾಕುತ್ತದೆ. ಮಾಯೆ ಅತಿರೇಕಕ್ಕೆ ಏನಿದೆ, ಆದ್ದರಿಂದಲೇ ಪರಮಾತ್ಮ ಬಂದಿದ್ದಾರೆ. ಎಲ್ಲ ರಸ ಸಮಾವೇಶ ಆಗಿದೆ, ಅವರಿಂದ ಎಲ್ಲ ಸಂಬಂಧಗಳ ರಸ ಸಿಗುತ್ತದೆ. ಪರಮಾತ್ಮನ ಜೊತೆ ಎಲ್ಲ ಸಂಬಂಧಗಳು ಸಂಪೂರ್ಣವಾಗಿ ಜೋಡಣೆ ಮಾಡಬೇಕು. ಯಾವುದರಿಂದ 21 ಜನ್ಮಗಳಿಗಾಗಿ ಸುಖ ಪ್ರಾಪ್ತಿಯಾಗುವುದು. ಇದಾಗಿದೆ ಪುರುಷಾರ್ಥ ಸಿದ್ಧಿ. ತಂದೆ ಬಂದು ನಮ್ಮನ್ನು ಸಂಪೂರ್ಣ ಸ್ಟೇಜಿನ ತಲುಪಿಸಿ ಬಿಡುತ್ತಾರೆ. ಆದರೆ ನಾವು ಮಕ್ಕಳು ತಂದೆಯನ್ನು ಮರೆತು ಹೋಗುತ್ತೇವೆ. ಆಗ ಅವಶ್ಯವಾಗಿ ಕೆಳಗೆ ಇಳಿಯುತ್ತೇವೆ. ಇದರಲ್ಲಿ ಬಾಬಾರವರ ಯಾವುದೇ ದೋಷವಿಲ್ಲ. ಡ್ರಾಮಾದ ಅಂತ್ಯದಲ್ಲಿ ಪರಮಾತ್ಮ ಬಂದು ಎಲ್ಲ ಆತ್ಮಗಳಿಗೆ ಶಿಕ್ಷೆ ಕೊಟ್ಟು ಪವಿತ್ರರನ್ನಾಗಿ ಮಾಡಿ ಪಾತ್ರದಿಂದ ಮುಕ್ತರನ್ನಾಗಿ ಮಾಡುತ್ತಾರೆ. ಇದಂತೂ ಪರಮಾತ್ಮನ ಕಾರ್ಯವಾಗಿದೆ. ಎಲ್ಲಿಯವರೆಗೂ ಆತ್ಮಗಳು ಸ್ವಚ್ಛವಾಗಿಲ್ಲ, ಅಲ್ಲಿಯವರೆಗೂ ಸಂಸಾರ ಸುಖದಾಯಿಯಾಗಲು ಸಾಧ್ಯವಿಲ್ಲ. ಆದ್ದರಿಂದ ಅವರು ಬಂದು ಮೊಟ್ಟಮೊದಲು ಆತ್ಮಗಳನ್ನೇ ಸ್ವಚ್ಛವನ್ನಾಗಿ ಮಾಡುತ್ತಾರೆ. ನೀವು ನೋಡುತ್ತಿರಬಹುದು ಹೇಗೆ ಪ್ರಪಂಚ ಬದಲಾವಣೆ ಆಗುತ್ತಿದೆ. ಯಾವಾಗ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುತ್ತೇವೆ, ಅದರ ಆಧಾರದ ಮೇಲೆ ಪ್ರಪಂಚ ಬದಲಾಗುತ್ತದೆ. ಎಲ್ಲಿಯವರೆಗೆ ನಿಮ್ಮಲ್ಲಿ ಯಾವುದೇ ಬದಲಾವಣೆ ಬಂದಿಲ್ಲ, ತಮ್ಮನ್ನು ಪರಿವರ್ತನೆ ಮಾಡಿಕೊಂಡಿಲ್ಲ ಎಂದರೆ ಪ್ರಪಂಚ ಹೇಗೆ ಬದಲಾಗುವುದು. ಆದ್ದರಿಂದ ತಮ್ಮನ್ನು ಪರಿಶೀಲಿಸಿಕೊಳ್ಳಿ. ಪರಿಶೀಲನೆ ಮಾಡುತ್ತಾ ಪರಿವರ್ತನೆಯನ್ನು ತಮ್ಮಲ್ಲಿ ತಾವು ಪರಿವರ್ತನೆ ನೋಡಬಹುದು. ನಾವು ದೇವತೆಗಳಾಗುತ್ತೇವೆ, ಅದಂತೂ ಮುಂದೆ ಸತ್ಯುಗದಲ್ಲಿ ಆಗುತ್ತೇವೆ. ಸಾವಧಾನವಾಗಿ ಇರುತ್ತಾ ಒಂದು ದಿನ ಸಾವಧಾನವಾಗಿ ಬಿಡುತ್ತೇವೆ. ನಂತರ ನಮ್ಮ ಕರ್ಮಗಳು ಒಳ್ಳೆಯದೇ ಆಗುತ್ತಾ ಇರುವುದು. ನಂತರ ಯಾವುದೇ ಪಾಪ ಆಗುವುದಿಲ್ಲ. ಸ್ವಯಂ ಸರ್ವಶಕ್ತಿವಂತ ನಿರಾಕಾರ ಈಶ್ವರನ ಸಾಕಾರದಲ್ಲಿ ಬಂದಿದ್ದಾರೆ, ಆದರೆ ಸಾಧಾರಣ ವೇಷದಲ್ಲಿ. ಇದು ಜಟಿಲ ಆಟವಾಗಿದೆ. ಯಾವುದನ್ನು ಯಾರು ತಿಳಿದುಕೊಳ್ಳುತ್ತಾರೆ ಅವರೇ ಎಲ್ಲವನ್ನು ತಿಳಿದುಕೊಳ್ಳುವವರಾಗಿದ್ದಾರೆ. ತಂದೆ ತಿಳಿಸಿದ್ದಾರೆ, ಮಕ್ಕಳಿಗೆ ಇದನ್ನು ಸಹನೆ ಮಾಡುವ ಮಾರ್ಗವನ್ನು ಅವಶ್ಯವಾಗಿ ನಿರ್ಧಾರ ಮಾಡಬೇಕು. ಏಕೆಂದರೆ ಸಹನೆ ಮಾಡುವುದು ಇದು ಈಶ್ವರ್ಯ ಹಾಗೂ ದೈವಿ ಗುಣವಾಗಿದೆ. ಪ್ರತಿಯೊಬ್ಬರು ಯಾವಾಗ ಲೈಟ್ ಸ್ವರೂಪದಲ್ಲಿ ಉಪಸ್ಥಿತರಾಗಿರುತ್ತಾರೆ, ಆಗ ಅವರ ಯೋಗದ ತೇಜಸ್ಸು ನನ್ನ ವತನದಲ್ಲಿ ಬರುವುದು. ಆಗಲೇ ಎಲ್ಲರ ಸಂಪೂರ್ಣ ಲೈಟ್ ಅವರಲ್ಲಿ ಪ್ರವೇಶವಾಗುವುದು. ಎಷ್ಟು ಜ್ಞಾನ ಅನುಸಾರ ಸ್ಥಿತಿ ಇರುವುದು, ಅಷ್ಟೇ ಪ್ರೇರಣೆಯನ್ನು ಕ್ಯಾಚ್ ಮಾಡಲು ಸಾಧ್ಯ. ಎಷ್ಟು ಆ ಸ್ಥಿತಿಯಲ್ಲಿ ನಿರಂತರವಾಗಿರುವುದು, ಅಷ್ಟು ಸಂಪೂರ್ಣ ಪ್ರೇರಣೆಗಳು ಟಚ್ ಆಗುವುದು. ಯಾರನ್ನು ಇಡೀ ಸೃಷ್ಟಿ ಕರೆಯುತ್ತಿದೆ, ಅವರು ಸ್ವಯಂ ಸರ್ವಶಕ್ತಿವಂತ ಈಶ್ವರ ಯಜ್ಞದಲ್ಲಿ ನಮ್ಮೆಲ್ಲರ ಸನ್ಮುಖ ಬಂದಿದ್ದಾರೆ. ಅವರ ಶೀತಲ ಮಡಿಲಿನಲ್ಲಿ ಕುಳಿತುಕೊಳ್ಳುವುದರಿಂದ ಹೃದಯ ಶಾಂತವಾಗಿ ಹೋಗುತ್ತದೆ. ಸದಾ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ತೂಗಾಡುವಂತಹ ಸಂಗಮಯುಗದ ಸರ್ವ ಅಲೌಕಿಕ ಪ್ರಾಪ್ತಿಗಳಿಂದ ಸಂಪನ್ನ ಭವ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು